ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮರೇ ಅಭಿಷೇಕ ಮಾಡಿರಿ, ಪರಮ ಪಾವನಾತ್ಮರೇ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಸತ್ಯವಚನ ಸಾರಲು ಅಭಿಷೇಕ ಮಾಡಿರಿ, ಸಾಕ್ಷಿಯಾಗಿ ಬಾಳಲು ಅಭಿಷೇಕ ಮಾಡಿರಿ, ಕಷ್ಟದಲ್ಲೂ ಸ್ತುತಿಸಲು ಅಭಿಷೇಕ ಮಾಡಿರಿ, ಸೈತಾನನ ಗೆಲ್ಲಲು ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಪಾವನಾತ್ಮ ವರಗಳಿಂದ ಅಭಿಷೇಕ ಮಾಡಿರಿ, ಪಾವನಾತ್ಮ ಫಲಗಳಿಂದ ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ, ಅಭಿಷೇಕ ಮಾಡಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ ವಚನ 12. ಯೋವಾನನು ತನ್ನ ಸಂದೇಶವನ್ನು ಸಾರಿದಂದಿನಿಂದ ಇಂದಿನವರೆಗೆ ಸ್ವರ್ಗ ಸಾಮ್ರಾಜ್ಯ ನೂಕು ನುಗ್ಗಲಿಗೆ ಗುರಿಯಾಗಿದೆ. ಬಲಪ್ರಯೋಗ ಮಾಡುವವರು ಅದನ್ನು ಸ್ವಾಧೀನ ಮಾಡಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಪ್ರೇಸ್ ದ ಲಾರ್ಡ್. ಸ್ವರ್ಗ ಸಾಮ್ರಾಜ್ಯ, ಪವಿತ್ರಾತ್ಮ, ದೇವರ ಶಕ್ತಿ, ಪವಿತ್ರಾತ್ಮರ ವರಗಳು, ಪವಿತ್ರಾತ್ಮರ ಫಲಗಳು, ಬಲಪ್ರಯೋಗ ಮಾಡುವವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವವರಾಗಿದ್ದಾರೆ. ಅಂದರೆ ಸಂತ ಪೌಲರು ಇದನ್ನು ಬಹಳ ಸ್ವಲ್ಪ ವಿವರಿಸುವ ರೀತಿಯಲ್ಲಿ ನೋಡುವುದಾದರೆ 1 ಕೊರಿಂಥ 9ನೇ ಅಧ್ಯಾಯ ವಚನ 24ರಿಂದ ನಾವು ನೋಡುವ, ನಿಮಗೆ ತಿಳಿದಿರುವಂತೆ ಕ್ರೀಡಾಂಗಣದಲ್ಲಿ ಅನೇಕರು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ, ಅನೇಕರು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ, ಆದರೆ ಪ್ರಥಮ ಬಹುಮಾನ ದೊರಕುವುದು ಒಬ್ಬನಿಗೆ ಮಾತ್ರ. ಅಂತೆಯೇ ಬಹುಮಾನವನ್ನು ಪಡೆದುಕೊಳ್ಳಲು ನೀವು ಓಡಿರಿ, ನೀವು ಸತತವಾಗಿ ಓಡಿರಿ. ನೀವು ಓಡದೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಮಗ್ನರಾದರೆ ನಿಮ್ಮ ಓಟ ಕುಂಠಿತವಾಗುತ್ತದೆ. ಕ್ರೀಡಾಪಟುಗಳೆಲ್ಲರೂ ತಮ್ಮನ್ನು ಹತೋಟಿಯಲ್ಲಿಟ್ಟುಕೊಳ್ಳುತ್ತಾರೆ. ಇವತ್ತು ಪವಿತ್ರಾತ್ಮರ ವರಗಳು, ಪವಿತ್ರಾತ್ಮರ ಸತ್ಫಲಗಳು ನಮ್ಮಲ್ಲಿ ಕಾರ್ಯ ಮಾಡಬೇಕಾದರೆ ಹೇಗೆ ಒಬ್ಬ ಕ್ರೀಡಾಪಟು ತನ್ನ ದೇಹಾತ್ಮವನ್ನು, ಶರೀರವನ್ನು, ಮನಸ್ಸನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಾರೋ, ನಾವು ಸಹ ನಮ್ಮ ಪಂಚೇಂದ್ರಿಯಗಳನ್ನು, ಶರೀರವನ್ನು ನಿಯಂತ್ರಿಸುವ ಮಕ್ಕಳಾಗಿರಬೇಕು. ಅಳಿದು ಹೋಗುವ ಪದಕದ ಗಳಿಕೆಗಾಗಿ ಪ್ರಯತ್ನ ಮಾಡುತ್ತಾರೆ, ನಾವಾದರೂ ಅಮರ ಪದಕದ ಗಳಿಕೆಗಾಗಿ ಶ್ರಮಿಸುತ್ತೇವೆ. ನಾನಾದರೂ ಗೊತ್ತು ಗುರಿ ಇಲ್ಲದವನಂತೆ ಓಡುವುದಿಲ್ಲ, ಗಾಳಿಯೊಡನೆ ಗುದ್ದಾಡುವವನಂತೆ ಹೋರಾಡುವುದಿಲ್ಲ. ಇತರರಿಗೆ ಕರೆ ಕೊಟ್ಟ ಮೇಲೆ ನಾನೇ ಅಯೋಗ್ಯನಾಗದಂತೆ ನನ್ನ ದೇಹವನ್ನು ದಂಡಿಸಿ ನನ್ನನ್ನೇ ನಾನು ಹತೋಟಿಯಲ್ಲಿಟ್ಟುಕೊಳ್ಳುತ್ತೇನೆ. ಉದಾಹರಣೆಗೆ ನೋಡಿ, ನನ್ನ ದೇಹವನ್ನು ದಂಡಿಸಿ ನಾನು ಹತೋಟಿಯಲ್ಲಿಟ್ಟುಕೊಳ್ಳುತ್ತೇನೆ. ಒಬ್ಬ ಕ್ರೀಡಾಪಟು ಬಹುಮಾನವನ್ನು ಪಡೆಯಬೇಕಾದರೆ ಅದರ ಹಿಂದೆ ಅವನ ಪರಿಶ್ರಮ ದೊಡ್ಡದು. ಅವನು ಪ್ರತಿದಿನ ಶಾರೀರಿಕವಾದ ಎಕ್ಸಸೈಸ್ ಅಥವಾ ಅಭ್ಯಾಸವನ್ನು ಮಾಡಿ 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 ಕಠಿಣವಾದ ಶ್ರಮದ ಮೂಲಕ ತರಬೇತಿ ಪಡೆದುಕೊಂಡು ಅದಕ್ಕಾಗಿ ಕೆಲವೊಂದು ಡಯಟ್ ಫುಡ್ ಅಥವಾ ಹೇಗೆಲ್ಲ ನಿದ್ರಿಸಬೇಕು, ಏನೆಲ್ಲ ಮಾಡಬೇಕು, ಎಲ್ಲವನ್ನ ಅವನು ಹತೋಟಿಯಲ್ಲಿಟ್ಟುಕೊಂಡು ಓಡುವಾಗ ಸತತವಾದ ಪರಿಶ್ರಮ, ಸತತವಾದ ಅಭ್ಯಾಸದ ಮೂಲಕ ಅವನು ಅದರಲ್ಲಿ ಜಯಗಳಿಸಲು ಸಾಧ್ಯವಾಗುತ್ತದೆ. ನಾನು ಸಹ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತೇನೆ ಎಂದು ಆರಾಮಾಗಿ ನಿದ್ದೆ ಮಾಡಿ ಬೇಕಾದದ್ದು ತಿಂದು ಶರೀರ ಬೆಳೆಸಿಕೊಂಡು ಇದ್ದರೆ ಆ ಓಟದ ಸ್ಪರ್ಧೆಯಲ್ಲಿ ನಾವು ಸೋತು ಹೋಗುತ್ತೇವೆ, ಫೇಲ್ಯೂರ್ ಆಗುತ್ತೇವೆ. ಅದೇ ರೀತಿಯಲ್ಲಿ ಪವಿತ್ರಾತ್ಮರ ವರಗಳು, ಫಲಗಳು ನಮ್ಮಲ್ಲಿ ಕಾರ್ಯ ಮಾಡಬೇಕಾದರೆ ಸತತವಾದ ಬಲಪ್ರಯೋಗ ಮಾಡಿ ಅದನ್ನು ವಶಪಡಿಸಿಕೊಳ್ಳುತ್ತಾರೆ. ಅವನು ಅಲರ್ಟ್ ಆಗಿರಬೇಕು ಅನ್ನೋ ರೀತಿಯಲ್ಲಿ. ಉದಾಹರಣೆಗೆ ನೋಡಿ, ಶರೀರದ ಸಾಧನೆ, ಅಂಗ ಸಾಧನೆ ಸ್ವಲ್ಪ ಮಟ್ಟಿಗೆ ಉಪಯುಕ್ತ. ಆ ಅಳಿದು ಹೋಗುವ ಪದಕಕ್ಕಾಗಿ ಅವರು ಅಷ್ಟೊಂದು ಪ್ರಯತ್ನ ಪಡೋದಾದರೆ ಅದು ಸ್ವಲ್ಪ ಮಟ್ಟಿಗೆ ಉಪಯುಕ್ತ. ಆದರೆ ಭಕ್ತಿ ಸಾಧನೆ,
ಪವಿತ್ರಾತ್ಮರ ವರಗಳಲ್ಲಿ, ಫಲಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸುವುದು, ಅದು ನಮ್ಮಲ್ಲಿ ಅಭಿಷೇಕವಾಗಿ ಪಡೆದುಕೊಂಡ ನಂತರ ಅದನ್ನು ಉಪಯೋಗ ಮಾಡುವ ವಿಧಾನಗಳು, ಭಕ್ತಿ ಸಾಧನೆ ಇಹಲೋಕ ಪರಲೋಕ ಎರಡಕ್ಕೂ ಅತ್ಯುತ್ತಮವಾದುದಾಗಿದೆ, ಶ್ರೇಷ್ಠವಾದುದಾಗಿದೆ. ಇವತ್ತು ಉದಾಹರಣೆಗೆ ನೋಡಿ, ಅನೇಕರು ನಾವು ಧ್ಯಾನಕೂಟಗಳಲ್ಲಿ ಭಾಗವಹಿಸಿ ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಳ್ಳುತ್ತೇವೆ. ಆ ಒಂದು ಧ್ಯಾನಕೂಟದ ಹ್ಯಾಂಗ್ ಓವರ್ ಅನ್ನುವ ರೀತಿಯಲ್ಲಿ ಆ ಧ್ಯಾನಕೂಟ ಮುಗಿದು ಮನೆಗೆ ಹೋದ ಸ್ವಲ್ಪ ವಾರಗಳು ಅಥವಾ ಸ್ವಲ್ಪ ದಿನಗಳು ಪ್ರತಿದಿನ ಹಲೆಲಿಯ ಹಲೆಲಿಯ ಸ್ತುತಿ ಮಾಡುವುದು, ವಾಕ್ಯ ಓದುವುದು, ಜಪಸರ ಮಾಡುವುದು ಎಲ್ಲ ಆ ಬಿಸಿಯಲ್ಲಿ ಮಾಡ್ತಾ ಇರ್ತೇವೆ. ಆದರೆ ಕಾಲಕ್ರಮೇಣ ಎಲ್ಲ ಹಾಗೇ ತಣ್ಣಗಾಗಿ ಬಿಡುತ್ತದೆ. ನೀನು ಬಿಸಿಯಾಗಿಯೂ ಇಲ್ಲ, ತಣ್ಣಗಾಗಿಯೂ ಇಲ್ಲ. ನೀನು ಬಿಸಿಯಾಗಿ ಅಥವಾ ತಣ್ಣಗಾಗಿ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ನೀನು ಬಿಸಿಯಾಗಿಯೂ ಇಲ್ಲ, ತಣ್ಣಗಾಗಿಯೂ ಇಲ್ಲ. ನನ್ನ ನಾಲಿಗೆಯಿಂದ ನಿನ್ನನ್ನು, ನನ್ನ ಬಾಯಿಯಿಂದ ನಿನ್ನನ್ನು ಹೊರಗಡೆ ಕಕ್ಕಿ ಬಿಡುತ್ತೇನೆ. ಇವತ್ತು ಪವಿತ್ರಾತ್ಮರ ವರಗಳು, ಫಲಗಳು ನಮ್ಮಲ್ಲಿ ಆಕ್ಟಿವೇಟ್ ಆಗಬೇಕಾದರೆ ಆ ಸತತವಾದ ಪರಿಶ್ರಮ ನಮ್ಮಲ್ಲಿರಬೇಕು. ಉದಾಹರಣೆಗೆ ನೋಡಿ, ಪ್ರಾರ್ಥನೆ ಮಾಡುತ್ತೇವೆ ಎಂದು ನಾವು ತೀರ್ಮಾನ ಕೈಗೊಂಡ ಮೇಲೆ ಅದು ಪ್ರತಿದಿನ ಆ ಪ್ರಾರ್ಥನೆ ನಿಗದಿತ ಸಮಯದಲ್ಲಿ ಮಾಡುವ ಮಕ್ಕಳಾಗಿರಬೇಕು. ನಾನು ಇತರರಿಗೆ ಕರೆ ಕೊಟ್ಟ ಮೇಲೆ ನಾನೇ ಪಾಪದಲ್ಲಿ ಬಿದ್ದು ಹೋಗದಂತೆ, ನನ್ನ ಶರೀರವನ್ನು ಪಾಪದ ದುರಿಚ್ಛೆಗಳಿಗೆ ಬಿಟ್ಟುಕೊಡದಂತೆ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ವ್ಯಕ್ತಿಗಳಾಗಿ ಮಾರ್ಪಾಡಾಗಬೇಕು. ಬಲ ಪ್ರಯೋಗ ಮಾಡಬೇಕು, ಸಾಧನೆ ಮಾಡಬೇಕು, ಸತತವಾದ ಪರಿಶ್ರಮ ಇರಬೇಕು. ಇಲ್ಲದಿದ್ದರೆ ಎಷ್ಟೇ ಅಭಿಷೇಕಿಸಲ್ಪಟ್ಟ ವ್ಯಕ್ತಿಯಾದರೂ ಸಹ ಕಾಲಕ್ರಮೇಣ ಅವನು ತಣ್ಣಗಾಗಿ ಬಿಡುತ್ತಾನೆ. ಆ ವರಗಳನ್ನು ಉಪಯೋಗ ಮಾಡದೇ ಇದ್ದಾಗ, ಫಲಗಳಲ್ಲಿ ನಾವು ಬೆಳೆಯದೇ ಇದ್ದಾಗ ನಮ್ಮ ಆಧ್ಯಾತ್ಮಿಕ ಜೀವನ ಕುಂಠಿತವಾಗುತ್ತದೆ. ಅದಕ್ಕಾಗಿ ಪ್ರಕಟಣಾ ಗ್ರಂಥ 2:5 ನಾವು ನೋಡುತ್ತೇವೆ, ನಿನಗೆ ನನ್ನ ಮೇಲೆ ಮೊದಲಿದ್ದ ಪ್ರೀತಿ ವಿಶ್ವಾಸ ಈಗಿಲ್ಲ. ನೀನು ಮೊದಲು ಮಾಡುತ್ತಿದ್ದ ಸತ್ಕಾರ್ಯಗಳನ್ನು ಪುನಃ ಪ್ರಾರಂಭಿಸು. ನೀನು ಮಾಡದಿದ್ದರೆ ನಿನ್ನ ದೀಪಸ್ತಂಭವನ್ನು ಅಲ್ಲಿಂದ ತೆಗೆದು ಬಿಡುತ್ತೇನೆ. ಭಯಂಕರವಾದುದು. ಇವತ್ತು ಹೇಗೆ 10 ಕನ್ನಿಕೆಯರು ಸಿದ್ಧರಾಗಿದ್ದರು, ಮಧುವಣಿಗನ ಬರುವಿಕೆಗಾಗಿ ಸಿದ್ಧರಾಗಿದ್ದರು. 5 ಮಂದಿ ಸಕಲ ಸಿದ್ಧತೆಗಳಿಂದ ಇದ್ದರು. ಇನ್ನು 5 ಮಂದಿ ಎಲ್ಲ ಸಿದ್ಧ ಮಾಡಿಕೊಂಡಿದ್ದರು ಸಹ ಎಣ್ಣೆ ಎಂಬ ಪವಿತ್ರಾತ್ಮರಿಲ್ಲದೆ ಅವರು ಮಧುವಣಿಗನೊಟ್ಟಿಗೆ ಮದುವೆಯ ಔತಣಕೂಟದಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿಲ್ಲ. ಪವಿತ್ರಾತ್ಮರು, ಪವಿತ್ರಾತ್ಮರ ಶಕ್ತಿ, ಪವಿತ್ರಾತ್ಮರ ವರಗಳು, ಫಲಗಳು ಸತತವಾಗಿ ಬಲ ಪ್ರಯೋಗ ಮಾಡಿ ಅದನ್ನು ವಶಪಡಿಸಿಕೊಳ್ಳಬೇಕಾಗಿದೆ. ಅದು ಸಾಧನೆ, ನಮ್ಮೊಳಗೆ ಸಾಧನೆ ಮಾಡಬೇಕಾಗಿದೆ. ಸಂಸೋನ ದೇವರ ಶಕ್ತಿಯಿಂದ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿ. ಆದರೆ ಪಾಪದ ಸ್ವಭಾವಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ ಕಾರಣ ತನ್ನಲ್ಲಿದ್ದ ಶಕ್ತಿಯನ್ನು ಕಳೆದುಕೊಂಡು ನಿಶಕ್ತನಾಗಿ ಶತ್ರುವಿನ ವಶವಾಗಿ ಬಿಟ್ಟ. ಆದ್ದರಿಂದ ಎಚ್ಚೆತ್ತುಕೊಳ್ಳೋಣ. ಕರ್ತರಾದ ಯೇಸುವೇ, ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು, ದೇವರ ರಾಜ್ಯ ಪವಿತ್ರಾತ್ಮರು ನೂಕು ನುಗ್ಗಲಿಗೆ ಗುರಿಯಾಗಿದೆ. ಬಲ ಪ್ರಯೋಗ ಮಾಡುವವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವವರು. ಅಂಗ ಸಾಧನೆ, ಶರೀರದ ಸಾಧನೆ ಸ್ವಲ್ಪ ಮಟ್ಟಿಗೆ ಹಿತಕರ, ಆದರೆ ಭಕ್ತಿ ಸಾಧನೆ ಇಹಲೋಕಕ್ಕೂ ಪರಲೋಕಕ್ಕೂ ಶ್ರೇಷ್ಠವಾದದ್ದು. ಪವಿತ್ರಾತ್ಮರ ವರಗಳು, ಫಲಗಳು ನಮ್ಮಲ್ಲಿ ಕ್ರಿಯೆ ಮಾಡುವಂತೆ ಅದನ್ನು ಸತತವಾಗಿ ನಾವು ಉಪಯೋಗಿಸಲು, ಅದರಲ್ಲಿ ಬೆಳೆಯಲು, ಆ ಕೃಪಾ ವರಗಳಲ್ಲಿ ಸೇವೆಯನ್ನು ಮಾಡಲು, ಪವಿತ್ರಾತ್ಮರ ಫಲಗಳಲ್ಲಿ ಜೀವಿಸಲು, ಪವಿತ್ರಾತ್ಮರ ವರಗಳಲ್ಲಿ ಕಾರ್ಯ ಮಾಡಲು ಪರಿಶುದ್ಧಾತ್ಮರೇ ನಮ್ಮನ್ನು ಬಲಪಡಿಸಿರಿ, ಅಭಿಷೇಕಿಸಿರಿ. ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಮುನ್ನಡೆಸಿರಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.